ಪ್ರತಿಭಟನೆಯ ನೇತೃತ್ವ ವಹಿಸಿದಂಥ ಡಿವೈಎಫ್ಐ ಉಳ್ಳಾಲ ತಾಲೂಕು ಸಮಿತಿ ಸದಸ್ಯರು, ಮುಖಂಡರು ಹಾಗೂ ಇಲ್ಲಿ ನಡೆದಿರ್ತಕ್ಕಂಥ ಡಿವೈಎಫ್ಐನ ಕಾರ್ಯಕರ್ತರು ಹಾಗೂ ಪ್ರಜ್ಞಾವಂತ ನಾಗರಿಕರು, ಬೇರಳಕಟ್ಟೆಯ ವಿವಿಧ ಜನವಿಭಾಗದ ಬಂಧುಗಳು, ಹಲವಾರು ಅಂಶದ ಬಗ್ಗೆ ಈಗಾಗಲೇ ಕೆ ಇಮ್ತಿಯಾಜ್ ಅವರು ಅಭಿಪ್ರಾಯ ವ್ಯಕ್ತಪಡಿಸಿದರು. ಡಿವೈಎಫ್ಐ ಕಳೆದ 3 ದಶಕಗಳಿಂದ ಸರ್ಕಾರಿ ಆಸ್ಪತ್ರೆಗಳನ್ನು ಬಲಪಡಿಸಬೇಕು, ಖಾಸಗಿ ಆಸ್ಪತ್ರೆಗಳನ್ನು ನಿಯಂತ್ರಣ ಮಾಡಬೇಕೆಂಬ ಹೋರಾಟವನ್ನು ಕೈಗೆತ್ತಿಕೊಂಡು ನಿರಂತರವಾದ ಬೇಡಿಕೆಗಳನ್ನು ಸರ್ಕಾರದ ಮುಂದಿಟ್ಕೊಂಡು ಬರ್ತಾ ಇದೆ. ಬಹಳ ಪ್ರಧಾನವಾದ ಬೇಡಿಕೆಯನ್ನು ಸರ್ಕಾರದ ವೈದ್ಯಕೀಯ ಅಧಿನಿಯಮದ ಪ್ರಕಾರ ಜನಸಂಖ್ಯೆಗೆ ಅನುಗುಣವಾಗಿ ಪ್ರಾಥಮಿಕ ಆರೋಗ್ಯ ಕೇಂದ್ರ, ಸಮುದಾಯ ಆಸ್ಪತ್ರೆ, ತಾಲೂಕು ಆಸ್ಪತ್ರೆಗಳನ್ನು ನಿರ್ಮಾಣ ಮಾಡಬೇಕೆಂಬುದು ನಮ್ಮ ಪ್ರಬಲ ಬೇಡಿಕೆ. ಅದೇ ರೀತಿ ಪ್ರತಿ ತಾಲೂಕಿನಲ್ಲಿ ತಾಲೂಕು ಆಸ್ಪತ್ರೆ, ಜಿಲ್ಲೆಗೊಂದು ಸರ್ಕಾರಿ ಮೆಡಿಕಲ್ ಕಾಲೇಜ್ ಮತ್ತು ಏನು ಬ್ರಿಟಿಷರು ಪ್ರಾರಂಭ ಮಾಡಿ ಹೋಗಿರ್ತಕ್ಕಂಥ 125 ವರ್ಷದ ಇತಿಹಾಸ ಇರತಕ್ಕಂಥ ವೆನ್ಲಾಕ್ ಮತ್ತು ಲೇಡಿ ಗೋಶನ್ ಆಸ್ಪತ್ರೆ, ಇದನ್ನು ಒಂದು ಪ್ರಾದೇಶಿಕ ಆಸ್ಪತ್ರೆಯಾಗಿ ಮೇಲ್ದರ್ಜೆಗೆ ಏರಿಸಬೇಕೆಂಬುದು ನಮ್ಮ ಪ್ರಬಲ ಬೇಡಿಕೆ. ಅದರ ಜೊತೆಯಾಗಿ ಏನು ಕಿದ್ವಾಯಿ ಕ್ಯಾನ್ಸರ್ ಆಸ್ಪತ್ರೆ ಮತ್ತು ಜಯದೇವ ಹೃದ್ರೋಗ ಆಸ್ಪತ್ರೆಗಳನ್ನು ಸೂಪರ್ ಸ್ಪೆಷಾಲಿಟಿ ಮಾದರಿ ಆಸ್ಪತ್ರೆಯನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಕೂಡ ಸ್ಥಾಪನೆ ಮಾಡಬೇಕೆಂಬುದ ಬೇಡಿಕೆಯನ್ನು ನಾವು ಕಳೆದ ಹಲವಾರು ವರ್ಷಗಳಿಂದ ಸರ್ಕಾರದ ಮುಂದೆ ಇಡ್ತಾ ಬಂದಿದ್ದೀವಿ. ಆ ರೀತಿ ಸಾರ್ವಜನಿಕವಾದ ಪ್ರತಿಭಟನೆ ಮಾಡುವ ಮೂಲಕ ಸರ್ಕಾರದ ಗಮನ ಸೆಳೆಯುವಂಥ ಕೆಲಸಗಳನ್ನು ಮಾಡ್ತಾ ಬಂದರೂ ಕೂಡ ಯೋಗ್ಯತೆ ಇಲ್ಲದಂಥ ಸರ್ಕಾರಗಳು ಈ ಒಂದು ಬೇಡಿಕೆಯನ್ನು ಈಡೇರಿಸುವ ನಿಟ್ಟಿನಲ್ಲಿ ಯಾವುದೇ ಒಂದು ಕ್ರಮವನ್ನು ಕೈಗೊಳ್ತಾ ಇಲ್ಲ. ಮುಖ್ಯವಾಗಿ ಇವತ್ತು ನೋಡಿ, ಯಾವುದು ಸರ್ಕಾರದ ಆಸ್ಪತ್ರೆಗಳನ್ನು ಬಲಪಡಿಸಬೇಕು, ಸರ್ಕಾರಿ ಆಸ್ಪತ್ರೆಗಳನ್ನು ವೈದ್ಯಕೀಯ ಅಧಿನಿಯಮದ ಪ್ರಕಾರ ಅದನ್ನು ನೀವು ಸ್ಥಾಪನೆ ಮಾಡಬೇಕು ಎಂಬ ನಿಯಮವನ್ನು ಬೇಡಿಕೆಯನ್ನು ಇಡ್ತಾ ಬಂದಿದ್ರೂ ಕೂಡ ಇವತ್ತು ಆ ನಿಯಮವನ್ನು ಜಾರಿ ತರುವ ಬದಲಾಗಿ ಖಾಸಗಿ ಆಸ್ಪತ್ರೆಗಳಿಗೆ, ಮೆಡಿಕಲ್ ಕಾಲೇಜುಗಳ ಲಾಭಿಯ ಪರವಾಗಿ ನಿಲ್ಲುವಂಥ ಕೆಲಸಗಳನ್ನು ಆಳುವಂಥ ಸರ್ಕಾರಗಳು ಏನು ವೈದ್ಯಕೀಯ ಸಚಿವರು ಮತ್ತು ಆರೋಗ್ಯ ಸಚಿವರು ಮಾಡ್ತಾ ಬರ್ತಾ ಇದೆ. ಈ ಜಿಲ್ಲೆಯಲ್ಲಿ ಸರ್ಕಾರಿ ಮೆಡಿಕಲ್ ಕಾಲೇಜನ್ನು ಪ್ರಾರಂಭ ಮಾಡಲಿಕ್ಕೆ ನಿಮ್ಮಿಂದ ಸಾಧ್ಯ ಆಗೋದಿಲ್ಲ, ಸರ್ಕಾರದ ಆಸ್ಪತ್ರೆಗಳನ್ನು ಬಲಪಡಿಸಲಿಕ್ಕೆ ನಿಮ್ಮಿಂದ ಸಾಧ್ಯ ಆಗೋದಿಲ್ಲ. ಕನಿಷ್ಠ ಈಗಾಗಲೇ ಇರುವಂಥ ಸರ್ಕಾರಿ ಆರೋಗ್ಯ ಕೇಂದ್ರಗಳನ್ನು, ಸಮುದಾಯ ಆಸ್ಪತ್ರೆಗಳನ್ನು, ತಾಲೂಕು ಆಸ್ಪತ್ರೆಗಳನ್ನು ಕನಿಷ್ಠ ಅದನ್ನು ನಡೆಸುವಂಥ ಯೋಗ್ಯತೆ, ಇಚ್ಛಾಶಕ್ತಿಯು ಕೂಡ ಇಲ್ಲಿನ ಆಳುವಂಥ ಸರ್ಕಾರಗಳಿಗೆ ಇಲ್ಲ ಅನ್ನೋದು ಬಹಳ ಖಂಡನೀಯ. ನೋಡಿ, ಈಗ ಮತ್ತೆ ಆರೋಗ್ಯ ಮಂತ್ರಿಯಾಗಿ ಏನು UT ಖಾದರ್ ಅವರು ಆರೋಗ್ಯ ಸಚಿವರಾಗಿ ಬರ್ತಾ ಇದ್ದಾರೆ. ಇಂದೂ ಕೂಡ ಆರೋಗ್ಯ ಸಚಿವರಾಗಿದ್ದಂಥ ಸಂದರ್ಭದಲ್ಲಿ ಬಹಳಷ್ಟು ನಿರೀಕ್ಷೆ ಇತ್ತು, ಈ ಜಿಲ್ಲೆಯ ಜನರಿಗೆ ಬಹಳಷ್ಟು ನಿರೀಕ್ಷೆ ಇತ್ತು. ಆದರೆ ಆ ಸಂದರ್ಭದಲ್ಲಿ ನಮ್ಮ ನಿರೀಕ್ಷೆ ಎಲ್ಲವೂ ಕೂಡ ಹುಸಿಯಾಯಿತು. ಈಗ ಮತ್ತೆ ಅವರು ಆರೋಗ್ಯ ಮಂತ್ರಿಯಾಗಿ ಏನು ಸಾಧನೆ ಮಾಡಲಿಕ್ಕಿದ್ದಾರೆ ಅನ್ನೋದನ್ನು ನೋಡಿದರೆ ನಮಗಂತೂ ಖಂಡಿತವಾಗಿ ಅವರ ಬೇರೆ ನಂಬಿಕೆ ಬರ್ತಾ ಇಲ್ಲ. ಯಾಕೆಂದರೆ ಅವರು ಸ್ಪೀಕರ್ ಆಗಿರುವಂಥ ಸಂದರ್ಭದಲ್ಲಿ ಒಂದು ಘನತೆಯ ಹುದ್ದೆಯನ್ನು ಇರುವಂಥ ಸಂದರ್ಭದಲ್ಲೂ ಕೂಡ ಆರೋಗ್ಯ ಮಂತ್ರಿ ಮಾಡುವಂಥ ಕೆಲಸಗಳನ್ನು ಅವರು ಏನು ಖಾಸಗಿ ಮೆಡಿಕಲ್ ಕಾಲೇಜುಗಳ ದನಿಗಳನ್ನು ಓಲೈಸುವಂಥ ಕೆಲಸಗಳನ್ನು ಮಾಡ್ತಾ ಬಂದು ಮೊನ್ನೆ ಕೂಡ ಅದನ್ನೇ ಮಾಡಿ ಇತ್ತೀಚೆಗೆ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿ ಏನು ಹೇಳಿತು, ಪೀಪಲ್ ಆರ್ ಇಂಪಾರ್ಟೆಂಟ್, ನನಗೆ ಪೀಪಲ್ ಆರ್ ಇಂಪಾರ್ಟೆಂಟ್ ಅಂತ ಹೇಳಿದ್ರು. ನನಗೆ ಜನರೇ ಬಹಳ ಮುಖ್ಯ, ಜನರ ಏನು ಇಲ್ಲಿ ಸರ್ಕಾರದ ಆಸ್ಪತ್ರೆಯೋ ಅಥವಾ ಖಾಸಗಿ ಆಸ್ಪತ್ರೆಯೋ ಮುಖ್ಯ ಅಲ್ಲ, ಇಲ್ಲಿ ಜನರಿಗೆ ಸವಲತ್ತನ್ನು ಒದಗಿಸುವುದೇ ಬಹಳ ಮುಖ್ಯ ಅನ್ನೋದನ್ನು ಅವರು ಒತ್ತುಕೊಟ್ಟು ಹೇಳಿ. ಅಂದರೆ ಪೀಪಲ್ ಆರ್ ಇಂಪಾರ್ಟೆಂಟ್ ಅಂದರೆ ನಮಗೂ ಕೂಡ ಪೀಪಲ್ ಆರ್ ಇಂಪಾರ್ಟೆಂಟ್. ನಾವು ಕೂಡ ಡಿವೈಎಫ್ಐ ಪೀಪಲ್ ಜನರ ಪರವಾಗಿ ಮಾತಾಡ್ತಾ ಇರೋದು. ಜನರಿಗೆ ಸರ್ಕಾರದ ಆಸ್ಪತ್ರೆ ಬೇಕೆನ್ನೋದೇ ನಮ್ಮ ಪ್ರಬಲ ಬೇಡಿಕೆ. ಹಾಗಾಗಿ ನಾವು ಕೂಡ ಪೀಪಲ್ ಆರ್ ವೆರಿ ಇಂಪಾರ್ಟೆಂಟ್ ಅಂತಲೇ ಹೇಳು. ಆದರೆ ಪೀಪಲ್ ಆರ್ ಇಂಪಾರ್ಟೆಂಟ್ ಅಂತ ಹೇಳಿ ನೀವು ಪೀಪಲ್ಗೆ ಏನು ಮಾಡ್ತಾ ಇದ್ದೀರಾ, ಜನರಿಗೆ ಏನು ಕೊಟ್ಟಿದ್ದೀರಾ? ನಿಮ್ಮ ಕ್ಷೇತ್ರದ ಬಗ್ಗೆನೇ ನಾವು ಮಾತಾಡುವ. ನಿಮ್ಮ ಈ ಉಳ್ಳಾಲ ವಿಧಾನಸಭಾ ಕ್ಷೇತ್ರ, ಏನು ಮಂಗಳೂರು ವಿಧಾನಸಭಾ ಕ್ಷೇತ್ರ ಅಂತ ಇದೆಯಲ್ಲ, ಇಲ್ಲಿ ಒಂದಾದರೂ ಸರ್ಕಾರಿ ತಾಲೂಕು ಆಸ್ಪತ್ರೆ ಇದೆಯಾ? ಆದರೂ ಕೂಡ ನಮಗೆ ಜನರೇ ಮುಖ್ಯ, ಪೀಪಲ್ ಆರ್ ಇಂಪಾರ್ಟೆಂಟ್. ಆದರೆ ಒಂದು ತಾಲೂಕು ಆಸ್ಪತ್ರೆ ಇಲ್ಲ. 30,000 ಜನಸಂಖ್ಯೆಗೆ ಆರೋಗ್ಯ ಕೇಂದ್ರ, ಪ್ರಾಥಮಿಕ ಆರೋಗ್ಯ ಕೇಂದ್ರ ಇರಬೇಕು. ಆದರೆ ನಿಮ್ಮ ತಾಲೂಕಲ್ಲಿ ಅಂದರೆ ಈ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಇರುವುದು ಕೇವಲ 4. ಆದರೂ ಕೂಡ ನನಗೆ ಪೀಪಲ್ ಆರ್ ಇಂಪಾರ್ಟೆಂಟ್, ಜನರೇ ಮುಖ್ಯ. ಅದು ಖಾಸಗಿಯಲ್ಲಿರುತ್ತೋ ಸರ್ಕಾರದಲ್ಲಿರುತ್ತೋ ಮುಖ್ಯ ಅಲ್ಲ, ಅದು ಇಂಪಾರ್ಟೆಂಟ್. ಏನು ಈ ತಾಲೂಕು 6 ವರ್ಷ ಆಯಿತು ಘೋಷಣೆಯಾಗಿ, ಉಳ್ಳಾಲ ತಾಲೂಕು ಘೋಷಣೆಗೆ 6 ವರ್ಷ ಆದರೂ ಕೂಡ ತಾಲೂಕು ಆಡಳಿತ ಸೌಧವನ್ನು, ಮಿನಿ ವಿಧಾನಸೌಧವನ್ನು ಜನರಿಗೆ ಬೇಕಾಗುವಂಥ ಅಗತ್ಯ ಒಂದು ವ್ಯವಸ್ಥೆಯನ್ನು ಮಾಡಲಿಕ್ಕೆ ನಿಮ್ಮಿಂದ ಸಾಧ್ಯ ಆಗಿಲ್ಲ. ಆದರೂ ನಮಗೆ ಏನಂದರೆ ಪೀಪಲ್ ಆರ್ ಇಂಪಾರ್ಟೆಂಟ್, ನಮಗೆ ಜನರೇ ಮುಖ್ಯ. ಜನರ ಬದುಕಿನ ಪ್ರಶ್ನೆಯನ್ನು ಮಾತಾಡಲಿಕ್ಕೆ ನಿಮಗೆ ಪುರ್ಸೋತಿಲ್ಲ. ಜನರ ಸವಲತ್ತನ್ನು ತೆಗೆಸಿಕೊಡುವಂಥ ನಿಟ್ಟಿನಲ್ಲಿ ನಿಮ್ಮದು ಕ್ರಮಗಳಿಲ್ಲ. ಆದರೆ ನಿಮ್ಗೆ ಏನು ಇಂಪಾರ್ಟೆಂಟ್ ಅಂದರೆ ಪೀಪಲ್ ಆರ್ ಇಂಪಾರ್ಟೆಂಟ್. ಏನು ನಿಮ್ಮದು ಪೀಪಲ್ ಆರ್ ಇಂಪಾರ್ಟೆಂಟ್? ನೋಡಿ, ಇದೊಂದು ಏನು ಮೆಡಿಕಲ್ ಕಾಲೇಜುಗಳ ಒಂದು ಕಾರಿಡಾರ್,
ಇಲ್ಲಿ ಈ ರೋಡಲ್ಲಿ ಸಾಗಿದ್ರೆ 4-5 ಮೆಡಿಕಲ್ ಕಾಲೇಜ್ ಸಿಗುತ್ತೆ. ಈ ಮೆಡಿಕಲ್ ಕಾಲೇಜಲ್ಲಿಗೆ ಸಾಗುವಂತ ಜನರಿಗೆ ನೋಡ್ಲಿಕ್ಕೆ ಒಂದು ದೊಡ್ಡ ಗಡಿಯಾರ ಕಂಬವನ್ನು ಕೂಡ ಉದ್ಘಾಟನೆ ಮಾಡಿದ್ದಾರೆ. ಅದಕ್ಕೆ ಏನು ಮಾನ್ಯ ಮುಖ್ಯಮಂತ್ರಿಗಳೇ ಬಂದು ಇಲ್ಲಿ ಉದ್ಘಾಟನೆ ಮಾಡಿದ್ರು. ಆದ್ರೆ ಇಲ್ಲೇ ಜನರಿಗೆ ಮಳೆ ಮತ್ತು ಬಿಸಿಲಿನಿಂದ ರಕ್ಷಣೆ ಮಾಡಲಿಕ್ಕೆ ಒಂದು ನಿಲ್ಲಕ್ಕೆ ಯೋಗ್ಯತೆ, ಒಂದು ಬಸ್ ನಿಲ್ದಾಣ ಇಲ್ಲ. ಆದ್ರೂ ಕೂಡ ನಮಗೆ ಪೀಪಲ್ ಆರ್ ಇಂಪಾರ್ಟೆಂಟ್. ಇಲ್ಲೇ ಸಾರ್ವಜನಿಕರು ಬೇರೆ ಬೇರೆ ಕಡೆಗಳಿಂದ ಆರೋಗ್ಯದ ಚಿಕಿತ್ಸೆಯನ್ನು ಪಡಲಿಕ್ಕೋಸ್ಕರ ಈ ಏನು ಖಾಸಗಿ ಮೆಡಿಕಲ್ ಕಾಲೇಜುಗಳಿಗೆ ಧಾವಿಸಿ ಬರ್ತಾ ಇದ್ದಾರೆ. ಚಿತ್ರದುರ್ಗ ಬೇರೆ ಬೇರೆ ಕರ್ನಾಟಕದ ಉದ್ದಗಲಕ್ಕೂ ಕೂಡ ಇಲ್ಲಿ ಖಾಸಗಿ ಮೆಡಿಕಲ್ ಕಾಲೇಜುಗಳ ಚಿಕಿತ್ಸೆಯನ್ನು ಪಡಲಿಕ್ಕೆ ಜನ ಸಾಕಿ ಬರ್ತಾ ಇದ್ದಾರೆ. ಆದರೆ ಇಂಥ ಒಂದು ಪ್ರಮುಖ ಏನು ದೇರಳಕಟ್ಟೆ ಪೇಟೆಯಲ್ಲಿ ಒಂದೇ ಒಂದು ಸರಕಾರಿ ಶೌಚಾಲಯ ಇಲ್ಲ ಅಥವಾ ಸಾರ್ವಜನಿಕ ಶೌಚಾಲಯ ಇಲ್ಲ. ಆದರೂ ಕೂಡ ನಮಗೆ ಯಾವುದು ಮುಖ್ಯ ಅಂತ ಅಂದ್ರೆ ಪೀಪಲ್ ಆರ್ ಇಂಪಾರ್ಟೆಂಟ್. ಜನರ ಸವಲತ್ತುಗಳೇ ನಮಗೆ ಮುಖ್ಯ ಅಂತ. ಎಲ್ಲಿದೆ ಸವಲತ್ತು? ಜನರಿಗೆ ಅಗತ್ಯವಾದ ಮೂಲಭೂತ ಸೌಕರ್ಯಗಳೇ ಇಲ್ಲ. ಆದರೆ ನೀವಿವತ್ತು ನಾವು ಸರ್ಕಾರದ ಆಸ್ಪತ್ರೆಗಳನ್ನು ಸ್ಥಾಪಿಸಿ ಅಂತ ಕೇಳ್ತಾ ಇರೋದು. ಈ ತಾಲೂಕಿಗೊಂದು ತಾಲೂಕು ಆಸ್ಪತ್ರೆ, 100 ಬೆಡ್ಡಿನ ಆಸ್ಪತ್ರೆ ಕೊಡಿ ಅಂತ ಕೇಳ್ತಾ ಇರೋದು. ಈಗಾಗಲೇ ಕೊಟ್ಟಿರ್ತಕ್ಕಂಥ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನ ಖಾಸಗಿಯವರಿಂದ ಹಿಂಪಡೆದು ಸರ್ಕಾರವೇ ನಡೆಸಬೇಕೆಂಬುದು ನಾವು ಕೇಳ್ತಾ ಇರೋದು. ಎಲ್ಲೆಲ್ಲಿ ತಾಲೂಕು ಆಸ್ಪತ್ರೆಗಳಲ್ಲಿ ಸರ್ಕಾರಿ ಏನು ಆರೋಗ್ಯ ಕೇಂದ್ರಗಳಲ್ಲಿ ವೈದ್ಯರಿಲ್ವೋ ಅಲ್ಲಿಗೆ ಸರ್ಕಾರದ ವೈದ್ಯರನ್ನ ನೇಮಿಸಿ ಅಂತ ನಾವು ಕೇಳ್ತಾ ಇರೋದು. ಎಲ್ಲೆಲ್ಲಿ ಪ್ರಾಥಮಿಕ ಆರೋಗ್ಯ ಸಮುದಾಯ ಆಸ್ಪತ್ರೆಗಳಲ್ಲಿ ಏನು ಮದ್ದಿಲು ಚಿಕಿತ್ಸೆ ಇಲ್ಲವೋ, ಅದು ಅಲ್ಲಿ ಬೇಕಾದಂಥ ಮೂಲಭೂತ ಸೌಕರ್ಯ ಇಲ್ಲವೋ ಅಲ್ಲಿಗೆ ಆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿ ಅಂತ ನಾವು ಕೇಳ್ತಾ ಇರೋದು. ಆದರೆ ನೀವು ನಮ್ಮನ್ನು ಏನು ಹೇಳ್ತಾ ಇದ್ದೀರಾ? ಬೀದಿಯಲ್ಲಿ ನಿಂತು ಹೋರಾಡುವವರಿಗೆ ಏನು ಗೊತ್ತು? ನಮ್ಮನ್ನ ವ್ಯಂಗ್ಯದ ಮಾತಿನಲ್ಲಿ ನೀವು ಹಂಗಿಸ್ತಾ ಇದ್ದೀರಾ. ಹೋರಾಟದ ಬಗ್ಗೆ ನಿಮಗೆ ಯಾವುದೇ ಮನೋಭಾವನೆ ಇಲ್ಲ. ಹೋರಾಟದ ಹಿನ್ನೆಲೆಯಿಂದ ಬಂದ ಕಾಂಗ್ರೆಸ್ ಪಕ್ಷ ಅಂತ ಹೇಳ್ತೀರಾ. ಆದರೆ ಹೋರಾಟದ ಮಾತು ಏನು ಅನ್ನೋದನ್ನು ನೀವು ಇನ್ನೂ ಕೂಡ ಅರ್ತಿಲ್ಲ. ಹೋರಾಟ ಅಂದ್ರೆ ನಾವು ಬೀದಿಯಲ್ಲಿ ಕೂರುವವರಲ್ಲ. ಬೀದಿಯಲ್ಲಿ ಕೂತು ನಾವು ಕೇಳುವಂತ ವಿಷಯ ಜನರ ಬದುಕಿನ ಪ್ರಶ್ನೆ ಕೇಳ್ತಾ ಇರು. ನಾವು ಬೀದಿಯಲ್ಲಿ ಕೂತು ಖಾಸಗಿ ಮೆಡಿಕಲ್ ಕಾಲೇಜುಗಳ ಲಾಬಿಗೆ ಮನೆಯಲಿಕ್ಕೆ ಅಥವಾ ಲಾಬಿಗಳ ಪರವಾಗಿ ನಿಂತು ಮಾತಾಡೋದಲ್ಲ. ನಾವಿಲ್ಲಿ ಬದುಕತಕ್ಕಂಥ ಉಳ್ಳಾಲ ಭಾಗದ ಜನರ ಬದುಕಿನ ಪ್ರಶ್ನೆಯನ್ನು, ಅವರ ಮೂಲಭೂತ ಪ್ರಶ್ನೆಗಳನ್ನ ಎತ್ತಿಟ್ಟು ಮಾಡುವಂತ ಹೋರಾಟ. ಏನು ಸಾಧ್ಯ ಇದ್ರೆ ಬೀದಿಯಲ್ಲಿ ಹೋರಾಟ ಮಾಡುವವರು ನೀವು ನಡೆಸಿ ನೋಡಿ. ನಮ್ಗೆ ನಡೆಸಲಿಕ್ಕೆ ಆಗುದಿಲ್ಲ, ಬೇಕಿದ್ರೆ ನಿಮ್ಗೆ ಕೊಡ್ತೀವಿ ಅಂತ ನೀವು ಹೇಳಿದ್ರಿ. ನೀವು ಕೊಟ್ಟು ನೋಡಿ. ನೀವು ಮೊದಲು ಕೊಡುವುದಾದ್ರೆ ನಿಮ್ಮ ಆರೋಗ್ಯ ಸಚಿವ ಸ್ಥಾನವನ್ನು ಬಿಟ್ಟು ಕೆಳಗೆ ಬನ್ನಿ. ಆ ಸಚಿವ ಸ್ಥಾನದಲ್ಲಿ ನಾವು ಕೊಡ್ತೀವಿ. ಈ ಜಿಲ್ಲೆಯಲ್ಲಿ ಅದೇ ಈ ಕರ್ನಾಟಕ ರಾಜ್ಯದಲ್ಲಿ ಆರೋಗ್ಯ ಕ್ಷೇತ್ರವನ್ನು, ಸಾರ್ವಜನಿಕ ಆರೋಗ್ಯ ಇಲಾಖೆಗಳನ್ನ ಹೇಗೆ ಅಭಿವೃದ್ಧಿ ಮಾಡಬೇಕು ಅಂತ ನಾವು ತೋರಿಸಿಕೊಡ್ತೀವಿ. ನೀವು ಆ ಕುರ್ಚಿಯಿಂದ ಕೆಳಗಿಳಿ, ನಾವು ತೋರಿಸ್ಕೊಡ್ತೀವಿ. ನೀವು ಸಾಧ್ಯ ಆದ್ರೆ ನೀವು ನಡೆಸಿಕೊಡಿ ಅಂತ ಹೇಳ್ತೀರಲ್ಲ, ನಾವು ನಡೆಸಿಕೊಡ್ತೀವಿ. ನಮಗೆ ಕೊಡಿ ಆರೋಗ್ಯ ಸಚಿವ ಸ್ಥಾನ. ನಾವು ಹೇಗೆ ಇಲ್ಲಿಯ ಕರ್ನಾಟಕ ರಾಜ್ಯದ ಆರೋಗ್ಯ ಕ್ಷೇತ್ರವನ್ನು ಸುಧಾರಿಸಬೇಕು ಅನ್ನೋದು ನಮಗೆ ಗೊತ್ತಿದೆ. ಇಲ್ಲಿಯ ಮತ್ತು ಬಿಜೆಪಿಯವರು ಏನು ಹೇಳ್ತಾ ಇದ್ದಾರೆ ಅಂದ್ರೆ, ಏನು ದಕ್ಷಿಣ ಕನ್ನಡ ಜಿಲ್ಲೆಗೆ ಅವತ್ತು ಪ್ರಿಯಾಂಕ ಖರ್ಗೆ ಅವರು ಏನು RSS ಅನ್ನ ಟಾರ್ಗೆಟ್ ಮಾಡಿ ಮಾತಾಡುವಂತಹ ಸಂದರ್ಭದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 8 ಖಾಸಗಿ ಮೆಡಿಕಲ್ ಕಾಲೇಜ್ ಇದೆ, ಕಲಬುರಗಿಯಲ್ಲಿ ಏನಿದೆ ಅಂತ ಅವರಿಗೆ ಉತ್ತರ ಕೊಟ್ಟು ಏನಿದೆ ಅಂತ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವ 8 ಖಾಸಗಿ ಮೆಡಿಕಲ್ ಕಾಲೇಜ್ ಯಾರ್ದು ಸ್ವಾಮಿ? ಬಿಜೆಪಿಯವರು ಕಟ್ಟಿರೋದ ಅಥವಾ ಕಾಂಗ್ರೆಸ್ನವರು ಕಟ್ಟಿರೋದು? ಖಾಸಗಿ ದನಿಗಳು ಕಟ್ಟಿರುವಂತ ಆಸ್ಪತ್ರೆ. ಅದನ್ನ ನಿಮ್ಮ ಸಾಧನೆ ಅಂತ ಹೇಳ್ತಾ ಇದ್ದೀರಾ? ನಿಮ್ಗೆ ನಾಚಿಕೆ ಆಗೋದಿಲ್ಲ. ಅದೇ ಕಲಬುರಗಿಯನ್ನು ನೋಡಿದ್ರೆ ನಮ್ಗೆ ಕಲಬುರಗಿ ನಿಜಕ್ಕೂ ಕೂಡ ಸ್ವಲ್ಪ ಆದ್ರೂ ಅಭಿವೃದ್ಧಿ ಆಗಿದೆ. ಅಲ್ಲಿ ಜಯದೇವ ಹೃದ್ರೋಗ ಆಸ್ಪತ್ರೆ ಇದೆ, ಅಲ್ಲಿ ಕಿದ್ವಾಯಿ ಕ್ಯಾನ್ಸರ್ ಆಸ್ಪತ್ರೆಯ ಘಟಕ ಇದೆ. ನಮ್ಮ ಜಿಲ್ಲೆಯಲ್ಲಿ ಎಲ್ಲಿದೆ? ನಮ್ಮ ಜಿಲ್ಲೆಯಲ್ಲಿ ಒಂದು ಹೃದ್ರೋಗ ಆಸ್ಪತ್ರೆಯನ್ನು ತರಲಿಕ್ಕೆ ನಿಮ್ಮಿಂದ ಸಾಧ್ಯ ಆಗಿಲ್ಲ, ಅಥವಾ ಕಿದ್ವಾಯಿ ಅಂತ ಕ್ಯಾನ್ಸರ್ ಆಸ್ಪತ್ರೆಯನ್ನು ತರಲಿಕ್ಕೆ ನಿಮ್ಮಿಂದ ಸಾಧ್ಯ ಆಗ್ತಾ ಇಲ್ಲ. ನಿಮಾನ್ಸ್ನಂತ ಒಂದು ಮಾನಸಿಕ ನರ ತಜ್ಞಂತ ಆಸ್ಪತ್ರೆಗಳನ್ನು ನಿಮ್ಮಿಂದ ತರಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನೀವು ಅವತ್ತು ಭಾರಿ ಬೇಡಿಕೆ ಚಳಿಗಾಲದ ಅಧಿವೇಶನದಲ್ಲಿ ನೀವು ಹೇಳಿದ್ರಲ್ಲ, ಏನು ನಾವು ದಕ್ಷಿಣ ಕನ್ನಡ ಜಿಲ್ಲೆಗೆ ಒಂದು ಕ್ಯಾನ್ಸರ್ ಘಟಕ, ಹೃದ್ರೋಗ ಘಟಕವನ್ನು ಜಯದೇವನ್ನ ತರ್ತೀವಿ ಅಂತ ಹೇಳಿದ್ರು. ಆದರೆ ಈವರೆಗೂ ಕೂಡ ತರಲಿಕ್ಕೆ ಸಾಧ್ಯ ಆಯ್ತಾ? ಅದರ ಬಗ್ಗೆ ಮಾತೇ ಇಲ್ಲ, ಧ್ವನಿಯೇ ಇಲ್ಲ. ಆದರೆ ಅಂಥ ಆಸ್ಪತ್ರೆಗಳನ್ನು ತರಬೇಕೆಂದು DYFI ಪ್ರಬಲವಾಗಿ ಒತ್ತಾಯ ಮಾಡ್ತಾ ಇದೆ. ಆ ಹೋರಾಟವನ್ನು ಇನ್ನಷ್ಟು ಮುಂದುವರಿತಾ ಇದೆ. ಇವತ್ತು ಆರೋಗ್ಯ ಮಂತ್ರಿಯಾಗಿ ನೀವು ಬಂದಿರಬಹುದು. ಆರೋಗ್ಯ ಕ್ಷೇತ್ರದ ಅಥವಾ ಅಭಿವೃದ್ಧಿಗೆ ಸರ್ಕಾರಿ ಆಸ್ಪತ್ರೆಗಳನ್ನು ಬಲಪಡಿಸಲಿಕ್ಕೆ ನಡೆಸತಕ್ಕಂಥ ಹೋರಾಟ ಇನ್ನಷ್ಟು ತೀವ್ರಗೊಳ್ಳುತ್ತೆ. ಈ ಹೋರಾಟವನ್ನು ಸಾಧ್ಯವಾದರೆ ನಿಲ್ಲಿಸಿ ನೋಡಿ. ಈ ಹೋರಾಟ DYFIನ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸರ್ಕಾರಿ ಮೆಡಿಕಲ್ ಕಾಲೇಜ್ ಪ್ರಾರಂಭವಾಗುವವರೆಗೂ ಅಥವಾ ಈ ಸರ್ಕಾರಿ ಆಸ್ಪತ್ರೆಗಳನ್ನು ಬಲಪಡಿಸುವಂತ ಈ ಚಳುವಳಿ ಇನ್ನಷ್ಟು ತೀವ್ರಗೊಳ್ಳುತ್ತೆ ಎಂಬ ಎಚ್ಚರಿಕೆಯನ್ನ ಆಳುವಂತ ಸರ್ಕಾರಗಳಿಗೆ ಮತ್ತು ಶಾಸಕರಿಗೆ, ಇಲ್ಲಿಯ ಸಚಿವರಿಗೂ ಕೂಡ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀವಿ. ಏನು ಆಸ್ಪತ್ರೆ ಅಂದ್ರೆ ಕೇವಲ ಇಲ್ಲಿ ಸರ್ಕಾರಿ ಆಸ್ಪತ್ರೆಗಳನ್ನ ಲಾಬಿಯನ್ನ ಮಾಡಲಿಕ್ಕೆ ಅಂತ ನೀವು ತಿಳ್ಕೊಂಡಿದ್ದೀರಾ?
ಮೊನ್ನೆ ತೊಕ್ಕೊಟ್ಟಲ್ಲೂ ಕೂಡ ಇಲ್ಲಿ ಏನು AI ನಿರ್ಮಿತ ಏನು ಕ್ಯಾಮರಾವನ್ನು ಕೂಡ ಖಾಸಗಿ ಮೆಡಿಕಲ್ ಕಾಲೇಜಿಗೆ ನಡೆಸಿಕೆ ಕೊಡ್ತೀವಿ ಅಂತ ಅನ್ನೋ ರೀತಿಯಲ್ಲಿ ನೀವು ಹೇಳಿಕೆಯನ್ನು ಕೊಟ್ಟಿದ್ದೀರಿ. ಎಲ್ಲವನ್ನ ನೀವು ಖಾಸಗಿ ಮೆಡಿಕಲ್ ಕಾಲೇಜಿಗೆ ನಡೆಸೋದಕ್ಕೆ ಕೊಡುವುದಾದರೆ ನೀವು ಯಾವ ಕರ್ಮಕ್ಕೆ ಬೇಕು ಅನ್ನೋದನ್ನು ನೀವು ಹೇಳಬೇಕು. ನಮಗೆ ಆರೋಗ್ಯ ಸಚಿವರು ಯಾಕೆ ಬೇಕು? ಅದನ್ನು ಕೂಡ ಯಾರಿಗಾದರೂ ಖಾಸಗಿ ಮೆಡಿಕಲ್ ಕಾಲೇಜುಗಳಿಗೆ ನಡೆಸೋದಕ್ಕೆ ಕೊಡಿ. ಆರೋಗ್ಯ ಸಚಿವರೇ ಬೇಡ ನಮಗೆ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆನೇ ಬೇಡ. ಯಾಕೆಂದ್ರೆ ಎಲ್ಲವನ್ನೂ ಕೂಡ ಸರ್ಕಾರಿ ಖಾಸಗಿ ಮೆಡಿಕಲ್ ಕಾಲೇಜಿನವರಿಗೆ ವಹಿಸೋದಕ್ಕೆ ಕೊಡೋದಾದ್ರೆ ಅದು ಯಾವ ಸೀಮೆಗೆ ಬೇಕು ನಮಗೆ ಇಲಾಖೆ? ಅಂಥದ್ದೊಂದು ಅಗತ್ಯ ಇದೆಯಾ? ನಿಜವಾಗಿ ಸರ್ಕಾರದ ಆಸ್ಪತ್ರೆಗಳನ್ನು ಬಲಪಡಿಸುವುದು ಸರ್ಕಾರದ ಕೆಲಸ. ನಾವು ಜನಪ್ರತಿನಿಧಿಗಳಿಗೆ ಮತ ಹಾಕಿ ಕಳಿಸಿರೋದು ಯಾಕೆ? ಇಲ್ಲಿಯ ಸರ್ಕಾರದ ಸಾರ್ವಜನಿಕ ವಲಯದ ಕ್ಷೇತ್ರಗಳೇನಿದೆ ಅದು ಸರ್ಕಾರಿ ಇಲಾಖೆಗಳನ್ನು ಅಭಿವೃದ್ಧಿ ಮಾಡುವುದು ಅವರ ಕೆಲಸ. ಈ ನಿಟ್ಟಿನಲ್ಲಿ ಆರೋಗ್ಯ ಸಚಿವರು ಆರೋಗ್ಯದ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡುವಂಥ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು. ದಕ್ಷಿಣ ಕನ್ನಡ ಜಿಲ್ಲೆಗೆ ಇವತ್ತಿಗೂ ಕೂಡ ಒಂದು ಆರೋಗ್ಯ ಇಲಾಖೆಯನ್ನು ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂದರೆ ಇದು ಮೆಡಿಕಲ್ ಕಾಲೇಜುಗಳ ಹಬ್ಬು, ಆಸ್ಪತ್ರೆಗಳ ತವರೂರು. ಯಾವ ಜಿಲ್ಲೆಯಿಂದ ಜನ ಓಡಿ ಬರ್ತಾ ಇದ್ದಾರೆ. ಏನಾದರೂ ಅಲ್ಲಿ ಸಮಸ್ಯೆ ಆದರೆ ಮಂಗಳೂರಿಗೆ ಹೋಗಿ, ಮಣಿಪಾಲ್ ಆಸ್ಪತ್ರೆಗೆ ಹೋಗಿ, ಅಲ್ಲೋಗಿ ಇಲ್ಲೋಗಿ ಅಂತ ಅಲ್ಲಿಯ ಜನರನ್ನ ಇಲ್ಲಿಗೆ ಧಾವಿಸಿ ಬರ್ತಾ ಇದೆ. ಆದರೆ ಇಲ್ಲಿಯ ಜನರು ಎಲ್ಲಕ್ಕೆ ಹೋಗಿ ನೋಡ್ಬೇಕು. ನೀವು ವೆನ್ಲಾಕ್ ಆಸ್ಪತ್ರೆ ಹೋದ್ರೆ ವೆನ್ಲಾಕಲ್ಲಿ ಅಲ್ಲಿ ಒಂದು ಅಡ್ಮಿಷನ್ ಆಗಬೇಕಂದ್ರೆ ಅರ್ಧ ದಿನ ಕಾಯ್ಬೇಕು, ಅರ್ಧ ದಿನ ಬೆಡ್ಡೇ ಇಲ್ಲ. ಯಾಕೆಂದ್ರೆ 10-12 ಜಿಲ್ಲೆಗಳಿಂದ ಜನ ಧಾವಿಸಿ ಬರ್ತಾ ಇದ್ದಾರೆ ಅನಾರೋಗ್ಯ ಪೀಡಿತರಾಗಿ. ಅವ್ರಿಗೆ ಬೆಡ್ ಸಿಗೋದಂದ್ರೆ ಅದೊಂದು ಬಹಳ ಸಾಹಸಮಯ ಕೆಲಸ. ಅಲ್ಲಿ ಬೆಡ್ ಸಿಗಬೇಕಾದ್ರೆ ನಾವು ಅಲ್ಲಿ ಕೌಂಟ್ರಲ್ಲಿ ಅಲ್ಲಿ OPD ಡೆಸ್ಕಲ್ಲಿ ನಮ್ಮ ಹೆಸರನ್ನ, ಫೋನ್ ನಂಬರನ್ನು ಬರೀಬೇಕು. ಏನಾದರೂ ತುರ್ತು ಸಂದರ್ಭದಲ್ಲಿ ಧಾವಿಸಿ ಬಂದ್ರೆ ಅವನ ಗತಿ ಆಯ್ತು, ಅವನು ಸಾಯೋದೊಂದೇ ವಾಸಿ. ಹಾಗಾಗಿ ಇಂತಹ ಸಂದರ್ಭವನ್ನು ಇಂಥ ಒಂದು ವ್ಯವಸ್ಥೆಯನ್ನು ನಿರ್ಮಿಸಿಕೊಟ್ಟಿರೋದು ಯಾರು? ಇಲ್ಲಿ ಆಳುವ ಸರ್ಕಾರಗಳ ತಪ್ಪಾದ ನೀತಿ ಮತ್ತು ಸರ್ಕಾರದ ಆಸ್ಪತ್ರೆಗಳನ್ನು ಕಡೆಗಣಿಸಿರುವುದು, ಆರೋಗ್ಯ ಕ್ಷೇತ್ರವನ್ನೇ ಕಡೆಗಣಿಸಿರುವುದು ಬಹಳ ಮುಖ್ಯವಾದ ಇನ್ನಿರುವಂಥ ಉದ್ದೇಶ. ಇದನ್ನು ಕಡೆಗಣಿಸುವುದು ಯಾಕೆ ಅಂತಂದ್ರೆ ಸರ್ಕಾರಿ ಆಸ್ಪತ್ರೆಗಳನ್ನು, ಸರ್ಕಾರಿ ಮೆಡಿಕಲ್ ಕಾಲೇಜುಗಳ ಧ್ವನಿಗಳನ್ನು ಪೋಷಿಸುವಂಥ ಕೆಲಸಗಳನ್ನು ನೀವು ತೆರೆಮರೆಯಲ್ಲಿ ನಡೆಸ್ತಾ ಇದ್ದೀರಾ. ಇದು ಒಳ್ಳೆಯದಲ್ಲ. ಸರ್ಕಾರದ ಇಲಾಖೆಯಲ್ಲಿ ಇರ್ತಕ್ಕಂಥ ಆರೋಗ್ಯ ಸಚಿವರು ಸರ್ಕಾರದ ಆಸ್ಪತ್ರೆಗಳನ್ನು, ಸರ್ಕಾರದ ಸಾರ್ವಜನಿಕ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಆಸ್ಪತ್ರೆಗಳನ್ನು, ಆರೋಗ್ಯ ಕೇಂದ್ರಗಳನ್ನು, ಸಮುದಾಯ ಆಸ್ಪತ್ರೆಗಳನ್ನು, ತಾಲೂಕು ಆಸ್ಪತ್ರೆಗಳನ್ನು ಅಭಿವೃದ್ಧಿ ಮಾಡುವುದು ನಿಮ್ಮ ಕೆಲಸ. ಆ ನಿಟ್ಟಿನಲ್ಲಿ ನೀವು ಈ ಒಂದು ಅಭಿವೃದ್ಧಿಗೆ ಮುನ್ನುಡಿಯನ್ನು ಬರೀಬೇಕು. ಇಲ್ಲದಿದ್ದರೆ ಈ ಹೋರಾಟ ಇನ್ನಷ್ಟು ತೀವ್ರಗೊಳ್ಳುತ್ತೆ. ಆ ನಿಟ್ಟಿನಲ್ಲಿ DYFI ಈ ಒಂದು ಹೋರಾಟವನ್ನು ಉಳ್ಳಾಲ ತಾಲೂಕಲ್ಲಿ ತಾಲೂಕು ಆಸ್ಪತ್ರೆ ನಿರ್ಮಾಣ ಆಗಬೇಕು, ಜನಸಂಖ್ಯೆಗೆ ಅನುಗುಣವಾಗಿ ಪ್ರಾಥಮಿಕ ಮತ್ತು ಕಮ್ಯುನಿಟಿ ಹೆಲ್ತ್ ಸೆಂಟರ್ ಆಗಬೇಕು ಅನ್ನೋದನ್ನ ಪ್ರಬಲ ಬೇಡಿಕೆಯನ್ನು ಇಟ್ಟು ಹೋರಾಟ ಮಾಡಿದರು. ಈ ಪ್ರತಿಭಟನೆಗೆ ಭಾಗವಹಿಸಿದಂಥ ಎಲ್ಲರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸುತ್ತಾ ಈ ಸಂದರ್ಭದಲ್ಲಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟು ಎಲ್ರಿಗೂ ವಂದಿಸುತ್ತಾ ನನ್ನ ಮಾತನ್ನು ಕೊನೆಗೊಳಿಸ್ತಾ ಇದ್ದೀನಿ. ಜಿಂದಾಬಾದ್.